ಕೋರ್ಟ್ನಲ್ಲಿ ಗಂಡ ಹೆಂಡತಿ ಜಗಳದ ಕೇಸ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಒಳಗಡೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಪತಿ ಯತ್ನಿಸಿದ್ದಾರೆ. ಕೋರ್ಟ್ನಲ್ಲಿ ಗಂಡ ಹೆಂಡತಿ ಜಗಳದ ಕೇಸ್ ವಿಚಾರಣೆ ವೇಳೆ ಕೋರ್ಟ್ ಒಳಗಡೆಯೇ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಪತಿ. ನ್ಯಾಯಾಧೀಶರ ಸಮ್ಮುಖದಲ್ಲೇ ಆತ್ಮಹತ್ಯೆಗೆ ಪತಿ ಯತ್ನಿಸಿದ್ದು ಬಾಗಲಕೋಟೆಯ ಬನಹಟ್ಟಿ ನ್ಯಾಯಾಲಯದಲ್ಲಿ ಆದಂತ ಘಟನೆ ಇದು. ತಿಗಣೆ ಔಷಧಿ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಪತಿ. ಯಾಕೂಬ್ ಎಂಬಾತ ಪತ್ನಿ ಜೊತೆ ಜಗಳ ಆಗಿ ಪರಿಹಾರಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಒಂದು ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಪತಿಯೇ ವಿಷ ಸೇವಿಸಿದ್ದಾರೆ. ಪತ್ನಿ ಕೋರ್ಟ್ನಲ್ಲಿ ಇಂದು ನಡೆಯುತ್ತಿದ್ದ ಪತಿ ಮತ್ತು ಪತ್ನಿ ನಡುವಿನ ಜಗಳಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು. ಈ ವೇಳೆ ಕೇಸ್ ವಿಚಾರಣೆ ನಡೆಯುವಾಗಲೇ ವಿಷ ಸೇವಿಸಿದ್ದಾರೆ. ಮೊದಲ ವಿಚಾರಣೆ ವೇಳೆ ತಿಗಣೆ ಔಷಧಿ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆತ್ಮಹತ್ಯೆಗೆ ಯತ್ನಿಸಿದಂಥ ವ್ಯಕ್ತಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರನ್ನ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕೋರ್ಟ್ ಒಳಗಡೆ ಆದಂಥ ಒಂದು ಅವಘಡವಿದು, ದುರ್ಘಟನೆ ಇದು. ನ್ಯಾಯಾಧೀಶರ ಸಮ್ಮುಖದಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಪತಿ. ಬಾಗಲಕೋಟೆಯ ಬನಹಟ್ಟಿ ನ್ಯಾಯಾಲಯದಲ್ಲಿ ಆದಂಥ ಘಟನೆ ಇದು. ದೊಡ್ಡ ಮನೆ ರೀ, ಸೊಸಿ ರೀ, ಮಗ ರೀ. ಅದು ಜಗಾಡಿ ಬ್ಯಾರೆ ಆಗತ್ತಾವ ರೀ. ಜಗಾಡಿ ಭಾಳ ಆಗ್ತದೆ. ಇರುವತ್ತಕ ಗಂಡ ಹೆಚ್ಚು ಚಲೋ ಇರ್ತೈತೆ. 2 ಮಕ್ಳಾಗ್ಯಾವ್ರಿ. 2ನೇ ಹುಡುಗನ ಏನು ಹಡ್ಯಾಕ ಹೋದ್ರಿ, ಕರ್ಕೊಂಬರಾಕ ಹೋದ್ರಿ. ಕರ್ಕೊಂಬರ್ತಾವ ಹುಡ್ದಾರಿ. ನಾ ಬ್ಯಾರೆ ಅದ್ರ ಬರ್ತಾನು ಇಲ್ಲ, ಕೂಡಿದ್ರೆ ಊರು ಹಾಕೊಂಡು ಸಾಯ್ತು ಮತ್ತ ಅಂದಳ್ರಿ. ಇವು ಹಿಂಗೆ ಅನ್ನತ್ತಂದ್ರೆ ಇರುವತ್ತಕ 2 ಮಕ್ಳಾಗ್ಯಾವ, ಗಂಡ ಹೆಚ್ಚು ಚಲೋದಾರ ತಂದು ಕರಿಂದ್ರಿ. ಬ್ಯಾರೆ ಕೊಟ್ಟು ರೀ. ಬ್ಯಾರಿ 1-2 ಸಟ ಚಲೋದಾರ ಸಾಯ್ಬ್ರಿ. ಅಟ್ಟ ಚಲೋದಾರ ಅತ್ತಿಂದ ಮಮ್ಮಿ ಅವ್ರ ಕಾಕ ತಿರ್ಕೊಂಡ್ರಿ. 3 ತಿಂಗಳು ನಿಂತಳ್ರಿ. ನಿಂದ್ರಾಕತ್ತ ನಾವು ಸಣ್ಣ ಫೋನ್ ತೊಗೊಂಡ್ ಬಂದಳ್ರಿ. ಫೋನ್ ತೊಗೊಂಡು ಮಗುಗೆ ಗೊತ್ತಾಗ್ಲಿಲ್ಲ ರೀ. ಅದು ಮಗುಗೆ ಗೊತ್ತಾಗಲ್ಲ ಅಂತ ನನಗೆ ಒಂದು 15 ದಿವ್ಸಕ್ಕೆ ಗೊತ್ತಾತ್ರಿ. ಅದು ಗೊತ್ತಾಗ ನಾ ಮಾರವಾಯಿ ಚಲೋ ಅಲ್ಲ ನನ್ನ ಮಗನ ಕಿವಿಗೆ ಅದು ಹಾಕಿ ಮಾತಾಡೋಲ್ಲ ಕರೀನಿ. ಮಾತಾಡಿ ಎಲ್ಲೇ ಹಾಕಿ ಮುಚ್ಚಿಟ್ಕೋ ಅಂತ ಹೇಳಿನ್ರಿ ನಾ.